ಸುತ್ತು ನೀರು, ಈಗ ತಾನೇ ಉದಯಿಸ್ತಾ ಇರುವಂತಹ ಸೂರ್ಯ, ಮತ್ತು ಮೀನಿಗೆ ಬಲೆ ಹಾಕ್ತಾ ಇರುವಂತಹ ದೃಶ್ಯ, ಮತ್ತು ಅಲ್ಲಲ್ಲಿ ಚಿಲಿಪಿಲಿ ಚಿಲಿಪಿಲಿ ಅಂತ ಇರುವಂತಹ ಪಕ್ಷಿಗಳ ಸದ್ದು, ತಂಪಾದ ಗಾಳಿ, ಅಲ್ಲಲ್ಲಿ ಕೊಕ್ಕರೆಗಳು, ಮೀನುಗಳು, ಮತ್ತು ಕಾವೇರಿ, ಕಪಿಲ, ಸ್ಫಟಿಕ 3 ನದಿ ಸೇರುವಂತಹ ಜಾಗದಲ್ಲಿ ನಾವಿದ್ದೀವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆನೇ ನಾವು ಈ ಜಾಗಕ್ಕೆ ಸೇರಿದ್ದೀವಿ. ಆ ನದಿ ಮತ್ತು ಆ ವೈಬ್ ಇದೆಯಲ್ವಾ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು. ಸೊ ಯಾರೆಲ್ಲ ಅರ್ಲಿ ಮಾರ್ನಿಂಗ್ ನದಿಗೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ಬಂದಿರುವಂತಹ ಜಾಗ ಬಂದ್ಬಿಟ್ಟು ಟಿ ನರಸೀಪುರ. ಸೊ ಇಲ್ಲಿ ಕುಂಭಮೇಳನೂ ಸಹ ನಡೀತಾ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಗ ಅಂತೂ. ನಮ್ಮ ಅಕ್ಕ ಮಾಡ್ತಾ ಇದ್ದಂತಹ 16 ಸೋಮವಾರ ವ್ರತ ನೆನ್ನೆಗೆ ಕಂಪ್ಲೀಟ್ ಆಗಿದೆ. ಸೊ ಶಿವನ ವಿಸರ್ಜನೆಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಆಗೋಯ್ತು. ಅಷ್ಟೇ ಆಗೋಯ್ತು. ವಾವ್ ತುಷಾರ್, ಈ 16 ಸೋಮವಾರ ವ್ರತ ಅನ್ನೋದು ತುಂಬಾ ಪವರ್ಫುಲ್ ಆಗಿರುವಂತಹ ವ್ರತ. ಸಾಕ್ಷಾತ್ ಪಾರ್ವತಿ ದೇವಿನೇ ಶಿವನನ್ನು ಹೋಲಿಸ್ಕೋಬೇಕು ಅಂತ ಈ 16 ಸೋಮವಾರ ವ್ರತವನ್ನು ಮಾಡಿದ್ರಂತೆ. ನೀವು ನಿಷ್ಠೆಯಿಂದ ಭಕ್ತಿಯಿಂದ ನೀವೇನೇ ಶಿವನನ್ನು ಕೇಳಿಕೊಂಡ್ರೂ ಸಹ ಶಿವ ಅದನ್ನು ಪ್ರಸಾದಿಸ್ತಾನೆ. ಈ ವ್ರತ ಬಂದು ತುಂಬ ನಿಷ್ಠೆಯಿಂದ ಆಚರಿಸ್ಬೇಕಾಗುತ್ತೆ. ನಿಮ್ಗೆ ಯಾರಿಗಾದರೂ ಈ ವ್ರತದ ಬಗ್ಗೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಡೀಟೇಲ್ಡಾಗಿ ನಾವು ವಿಡಿಯೋಲಿ ಇನ್ಫಾರ್ಮೇಷನ್ಸ್ನ ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.